ನಾನಿವತ್ತು ಹೇಳ್ತಾ ಇರ್ತಕ್ಕಂಥ ರೆಸಿಪಿ ಹಸಿ ಅವರೆಕಾಳು ಹುಳಿ ವಿತ್ ತರಕಾರಿ ಜೊತೆ. ನೀವು ಯಾವುದೇ ತರಕಾರಿ ಸ್ಕಿಪ್ ಮಾಡ್ಕೋಬೋದು, ಇಲ್ಲ ಪ್ಲೈನ್ ಮಸಾಲೆ ಬೇಕಾದ್ರೂ ಮಾಡ್ಕೋಬೋದು. ಸೇಮ್ ಟು ಸೇಮ್ ಅದೇ ರೀತಿ ಬರುತ್ತೆ. ನೋಡಿ, ಅರ್ಧ kg ನಾನು ಈಗ ಅವರೆಕಾಳು ತೊಗೊಂಡಿದ್ದೀನಿ, ಹಸಿ ಅವರೆಕಾಳು. ನೋಡಿ, ಇದಕ್ಕೆ ನಾನೀಗ ಒಂದು ಕ್ಯಾರೆಟು ಚಿಕ್ಕದು, ಒಂದು ಗೆಡ್ಡೆಕೋಸು ಮತ್ತು ಒಂದು ಆಲೂಗೆಡ್ಡೆ, 5ರಿಂದ 6 ಬೀನ್ಸು ಮತ್ತು ಒಂದು ಬದನೆಕಾಯಿ, ಒಂದು ಇದು ಯೂಸ್ ಮಾಡ್ಕೊಂಡಿದ್ದೀನಿ, ಯಾವುದಂದರೆ ಕ್ಯಾಪ್ಸಿಕಮ್ ಯೂಸ್ ಮಾಡಿದ್ದೀನಿ. ನೀವು ಬೇಕಾದರೆ ಈ ತರಕಾರಿ ನಿಮ್ಗೆ ಯಾವ್ದು ಬೇಕಾದ್ರೆ ಸ್ಕಿಪ್ ಮಾಡ್ಕೋಬೋದು, ಬೇಕಾದರೆ ಇನ್ನೂ ಯಾಡ್ ಬೇಕಾದ್ರೆ ಮಾಡ್ಕೋಬೋದು. ಓಕೆನಾ? ನೋಡಿ, ಎಲ್ಲ ಒಂದೊಂದು ಹಚ್ಚಿಟ್ಕೊಂಡಿದ್ದೀನಿ ತೊಳೆದು. ಬನ್ನಿ ಈಗ ಮಸಾಲೆ ರುಬ್ಕೊಂಡು ಬರೋಣ. ನೋಡಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1ರಿಂದ 2 ಕಡ್ಡಿ ಪುದೀನ, ಒಂದು 7ರಿಂದ 8 ಬೆಳ್ಳುಳ್ಳಿಪಾಯಿ, ಸ್ವಲ್ಪ ಶುಂಠಿ, ನೋಡಿ ಸ್ವಲ್ಪ ತುರಿದಿರ್ತಕ್ಕಂಥ ಸ್ವಲ್ಪ ಕಾಯಿ ಆ್ಯಡ್ ಮಾಡ್ತಾಯಿದ್ದೀನಿ ಇದರೊಳಗಡೆ. ಸ್ವಲ್ಪ ಅರಿಶಿನ ಆ್ಯಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಚಿಕನ್ ಫ್ಲೇವರ್ ಬರಲಿ ಅಂತ ಹೇಳ್ಬಿಟ್ಟು ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ, ಮಸಾಲೆ ಚೆನ್ನಾಗಿ ಗಮ್ ಅನ್ನಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ನಾನು ಚಿಕನ್ ಮಸಾಲಾನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಚಕ್ಕೆ ಲವಂಗ ಏನು ಯೂಸ್ ಮಾಡ್ತಿಲ್ಲ, ಅದರಿಂದ 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲೆ ಯೂಸ್ ಮಾಡ್ತಾಯಿದ್ದೀನಿ. 2ರಿಂದ 3 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. 2ರಿಂದ 3 ಟೇಬಲ್ ಸ್ಪೂನ್ ಧನಿಯಾ ಪೌಡ್ರು. ನೋಡಿ, ಮೀಡಿಯಮ್ ಸೈಜು 2 ಟೊಮೊಟೊನ ಆ್ಯಡ್ ಮಾಡ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ತರಿಯಾಗಿ ರುಬ್ಕೊಂಡು ಬರೋಣ. ಈಗ ಇದಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ಖಾರದ ಪುಡಿನ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ, 1 ರೌಂಡ್ ರುಬ್ಕೊಂಡಿದ್ದಾದಮೇಲೆ 1.5 ಟೇಬಲ್ ಸ್ಪೂನಷ್ಟು ನಾನು ಖಾರದ ಪುಡಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೋಬೋದು. ಓಕೆನಾ? ನೋಡಿ, ಈ ಥರ ತರಿಯಾಗಿ ರುಬ್ಕೊಂಡಿದ್ದೀನಿ. ಓಕೆನಾ? ಬನ್ನಿ ಈಗ ಒಗ್ಗರಣೆ ಕೊಡೋಣ. ಒಗ್ಗರಣೆ ಕೊಟ್ಟು ಸಾಂಬಾರು ಮಾಡೋಣ ಭಾಳ ಬೇಗ. ನೋಡಿ, 2ರಿಂದ 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಆ್ಯಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಸಾಸಿವೆ, ಸ್ವಲ್ಪ ಕರಿಬೇವಿನ ಸೊಪ್ಪು, ಮೀಡಿಯಮ್ ಸೈಜ್ 2 ಈರುಳ್ಳಿ ಚಿಕ್ಕದು. ನೋಡಿ, ಆಗಲೇ ರುಬ್ಬಿದ್ವಲ್ಲ, ಒಂದು 50% ಬ್ರೌನ್ ಕಲರ್ ಬಂದರೆ ಈರುಳ್ಳಿ ಮಸಾಲನೇ ಆ್ಯಡ್ ಮಾಡೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಲೋ ಫ್ಲೇಮಲ್ಲಿ ಒಂದು 2 ಮಿನಿಟ್ಸ್ 3 ಮಿನಿಟ್ಸ್ ಚೆನ್ನಾಗಿ ಕುದೀಲಿ. ಲೋ ಫ್ಲೇಮ್ ಇರಲಿ. ನೋಡಿ, ಮಸಾಲೆ ಚೆನ್ನಾಗಿ ಕುದೀತಾ ಇದೆ ಲೋ ಫ್ಲೇಮಲ್ಲಿ. ಇದಕ್ಕೆ ನಾನು ಇವಾಗ ಸುಮಾರು 1.25ರಿಂದ 1.5 ಲೀಟ್ರಷ್ಟು ನೀರು ಆ್ಯಡ್ ಮಾಡ್ತಾಯಿದ್ದೀನಿ. ನಿಮಗೆ ಸ್ವಲ್ಪ ತಿಳಿಬೇಕಾದ್ರೆ ಸ್ವಲ್ಪ ಎಕ್ಸಸ್ ಆ್ಯಡ್ ಮಾಡ್ಬೋದು, ಗಟ್ಟಿ ಬೇಕಂದರೆ ಒಂದು 1/4 ಲೀಟ್ರ್ ಕಡಿಮೆ ಮಾಡ್ಕೊಳ್ಳಿ ಅಷ್ಟೇ. ಚೆನ್ನಾಗಿ ಕುದೀಲಿ ನೀರು. ಬೇಕಾದರೆ ನೀವು ಕುಕ್ಕರಲ್ಲಿ ಬೇಕಾದ್ರೆ ಯೂಸ್ ಮಾಡ್ಬೋದು ಇದನ್ನು. ಯಾಕೆಂದರೆ ನಾನು ಪಾತ್ರೆಯಲ್ಲಿ ಯಾಕೆ ಮಾಡ್ತಾಯಿದ್ದೀನಿ ಅಂದರೆ, ಕುಕ್ಕರ್ಗೆ ಕಾಳು ಮತ್ತು ತರಕಾರಿನ ಒಟ್ಟಿಗೆ ಹಾಕ್ಬಿಟ್ರೆ ತರಕಾರಿ ಜಾಸ್ತಿ ಬೆಂದ್ಬಿಡುತ್ತೆ, ಕಾಳು ಬೆಂದಿರಲ್ಲ. ಅದಕ್ಕೋಸ್ಕರನೇ. ಇಲ್ಲ ಜಾಸ್ತಿ ಕಾಳು ಬೇಯಿಸೋಕ್ಕಂತ ಹೋಗ್ಬಿಟ್ರೆ ನಾವು ತರಕಾರಿ ಫುಲ್ ನುಣ್ಣಗಾಗೋಗ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಪಾತ್ರೆಯಲ್ಲೇ ಮಾಡ್ತಾಯಿದ್ದೀನಿ. ಬೇಕಾದರೆ 2 ಕೂಗಿದ್ದಾದಮೇಲೆ ಕಾಳು ಹಾಕಿ ಆಮೇಲೆ ತರಕಾರಿ ಹಾಕೊಂಡು ನೀವು ಕುಕ್ಕರಲ್ಲಿ ಯೂಸ್ ಮಾಡ್ಕೋಬೋದು. ನಾನು ಪಾತ್ರೆಯಲ್ಲಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಓಕೆನಾ? ನೋಡಿ, ಈಗ ನೀರು ಕುದೀತಾ ಇದೆ. ಈಗ ನಾನು ಏನು ಹೇಳಿದ್ದೆ, ಅರ್ಧ kg ಕಾಳನ್ನ ಇದರೊಳಗಡೆ ಆ್ಯಡ್ ಮಾಡ್ತಾಯಿದ್ದೀನಿ. ಈ ಕಾಳು 50% ಬೇಯೋವರೆಗೂ ನಾವು ತರಕಾರಿನ ಆ್ಯಡ್ ಮಾಡೋದು ಬೇಡ. ಕಾಳು 50% ಅಷ್ಟು ಬೇಯಲಿ ಸ್ವಲ್ಪ ಹೊತ್ತು. ನೋಡಿ, ಈಗ ನಾನು ಹೇಳ್ದಂಗೆ 50% ಕಾಳು ಬೆಂದಿದೆ ಅವರೆಕಾಳು. ಈಗ ನಾನು ಮೊದಲೇ ಏನು ಹೇಳಿದ್ದೆ ನಿಮಗೆ, ಆ ತರಕಾರಿನ ಈಗ ಆ್ಯಡ್ ಮಾಡ್ತಾಯಿದ್ದೀನಿ. ಎಲ್ಲ ಒಂದೊಂದು ಹಚ್ಕೊಂಡಿದ್ದೀನಿ. ಇದು ಸ್ವಲ್ಪ ಕುದೀಲಿ, ಚೆನ್ನಾಗಿ ಕುದೀಲಿ. ಈಗ ತರಕಾರಿ ಬೇಯೋದಕ್ಕೂ ಮತ್ತು ಕಾಳು ಬೇಯೋದಕ್ಕೂ ಮ್ಯಾಚ್ ಆಗುತ್ತೆ ಅಂತ ಅಷ್ಟೇ. ಓಕೆನಾ? ಚೆನ್ನಾಗಿ ಕುದೀಲಿ. ಇದು ಕುದ್ದ ಮೇಲೆ ನಾವು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ, ಈಗ ಅದಕ್ಕೇ ನಾನು 2 ಈರುಳ್ಳಿ ಮೀಡಿಯಮ್ ಸೈಜ್ ಹಚ್ಚಿರೋದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು 5 ನಿಮಿಷ ಪ್ಲೇಟ್ ಮುಚ್ಚಿ. ನೋಡಿ, ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡೋಣ. ಸಾಲ್ಟ್ ಈಗಲೇ ಚೆಕ್ ಮಾಡ್ಕೊಳ್ಳಿ. ಸ್ವಲ್ಪ ಹೊತ್ತು, ಇನ್ನೂ ಸ್ವಲ್ಪ ಹೊತ್ತು ಕುದೀಲಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಆ್ಯಡ್ ಮಾಡಿ, ಆಮೇಲೆ ಬೇಕಾದರೆ ಆ್ಯಡ್ ಮಾಡ್ಕೊಬೋದು. ಒಂದು 90% ಅಷ್ಟು ಬೆಂದಿದ್ದಾದಮೇಲೆ ಸ್ವಲ್ಪ ಕೊತ್ತಂಬರಿನ ಆ್ಯಡ್ ಮಾಡ್ಕೊಳ್ಳಿ. ಕೊತ್ತಂಬರಿ ಆ್ಯಡ್ ಮಾಡ್ಕೊಂಡು ನೋಡಿ, ಮೀಡಿಯಮ್ಮಲ್ಲಿ ಒಂದು 90% ಅಷ್ಟು ಎಲ್ಲ ಬೆಂದಿದೆ. ಈಗ ಒಂದು 10 ಮಿನಿಟ್ಸು ಲೋ ಫ್ಲೇಮ್ ಇಟ್ಟು ಸ್ವಲ್ಪ ಹೊತ್ತು ಪ್ಲೇಟ್ ಮುಚ್ಚಿಬಿಟ್ಟು ಒಂದು 5 ಮಿನಿಟ್ಸ್ ಬಿಡೋಣ. ಓಕೆನಾ?
ನೋಡಿ ಎಲ್ಲ ಈಗ ಕರೆಕ್ಟಾಗಿ ಬಂದಿದೆ. ತರಕಾರಿ ಎಲ್ಲ ಬಾಯಿಗೆ ಸಿಗುತ್ತೆ ನೋಡಿ ಯಾವ ಥರ ಇದೆ. ಮುದ್ದೆಗೂ ಅನ್ನಕ್ಕೂ ಸಾಂಬಾರಿಗೂ ತುಂಬ ಮ್ಯಾಚಿಂಗ್ ಚೆನ್ನಾಗಿರುತ್ತೆ ನೋಡಿ ಯಾವ ಥರ ಇದೆ ಹುಳಿ ಸಾರು. ಲೈಕ್ ಮಾಡಿ ಫ್ರೆಂಡ್ಸ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಫ್ರೆಂಡ್ಸ್. ಹೇಗಿದೆ ಅಂತ ತಿಳಿಸಿ. ಇದೇ ಥರ ಹೊಸ ರೆಸಿಪಿಗಳು ಬರ್ತಾ ಇರುತ್ತೆ. ಥ್ಯಾಂಕ್ ಯು ವೆರಿ ಮಚ್.